ಬಹುಚರ್ಚಿತ ವಿಚಾರವಾಗಿರುವಂತಹ ಆರ್ಎಸ್ಎಸ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿರುವಂತಹ ಸಚಿವರ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವಾಯ್ಸ್ ಔಟ್ ಮಾಡಲಿಕ್ಕಿದ್ದಾರೆ. ಸೊ ಸಚಿವ ಸಂಪುಟದಲ್ಲೇ ಪರವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ ಆರ್ಎಸ್ಎಸ್ ಅನ್ನು ನಿಯಂತ್ರಿಸೋದು. ಕೆಲವು ಸಚಿವರು ಜೈ ಓಕೆ ಮಾಡ್ರಿ ಅಂತ ಹೇಳಿದ್ರೆ ಇನ್ನು ಕೆಲವರು ನೋ ರಿಯಾಕ್ಷನ್ ಅಂತಿದ್ದಾರೆ. ನೋ ರಿಯಾಕ್ಷನ್ ಅಂದ್ರೆ ಅರ್ಥ ಏನು? ನಮ್ಗೆ ಇಷ್ಟ ಇಲ್ಲ ಮಾಡಬೇಡಿ ಅಂತ ಮೌನದ ಮೂಲಕ ಉತ್ತರ. ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನ ಇನ್ನೂ ಕೆಲವರು ಎಚ್ಚರಿಕೆಯಿಂದ ಇಡಿ, ಇದು ಯಾಕೋ ಬೆಂಕಿಯ ಜೊತೆಗೆ ಆಟ ಆಡದಂಗಿದೆ ಅಂತ ಹೇಳಿದ್ದಾರಂತೆ. ಹೀಗಾಗಿ ಇವತ್ತೇ ಡಿಸಿಷನ್ ಆಚೆ ಬರುತ್ತಾ ಅನ್ನೋದು ಇನ್ನೂ ಡೌಟ್ಫುಲ್. ಚರ್ಚೆಗಂತೂ ಬರುತ್ತೆ. ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗುತ್ತಾ ಸರ್ಕಾರ ಈ ವಿಚಾರದಲ್ಲಿ, ಅಥವಾ ಆತುರದ ಹೆಜ್ಜೆಯನ್ನಿಟ್ಟು ಒಂದು ಕೈ ನೋಡೇ ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಡಿಸೈಡ್ ಮಾಡುತ್ತಾ ಅನ್ನೋದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಿದೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ RSSಗೆ ಅಂಕುಶ ಹಾಕುವ ವಿಚಾರಕ್ಕೆ ಆಪ್ತರು ಕೊಟ್ಟಂತಹ ಸಲಹೆ ಏನು? RSS ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡವೇ ಬೇಡ, ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಸಾರ್ವಜನಿಕವಾಗಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರಬಹುದು. ಅದರ ಜೊತೆಗೇನೆ ಹಿಂದೂ ವಿರೋಧಿ ಸರ್ಕಾರ ಅಂಥೇಳಿ BJP ಇದೇ ವಿಚಾರವನ್ನು ಅಸ್ತ್ರ ಮಾಡಿಕೊಂಡು ರಾಜ್ಯಾದ್ಯಂತ ನಮ್ಮ ವಿರುದ್ಧ ಹೋರಾಟವನ್ನು ನಡೆಸಬಹುದು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದಾರಂತೆ. ಬೇರೆ ಸಮುದಾಯಗಳ ಕಾರ್ಯಕ್ರಮಕ್ಕೂ ಕೂಡ ಕೂಗು ಹೆಚ್ಚಾಗಬಹುದು, ಎಲ್ಲಿಂದ ಎಲ್ಲಿಗೋ ಕೂಡ ಇದರ ವ್ಯಾಪ್ತಿ ವಿಸ್ತರಿಸಿಕೊಳ್ಳಬಹುದು, ಎಚ್ಚರಿಕೆ ಇರಲಿ ಅಂತ ಹೇಳಿದಾರಂತೆ. RSS ಬ್ಯಾನ್ ನಿರ್ಧಾರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಗಳನ್ನು ಹೇಳಿ CMಗೆ ಒಂದು ಸ್ವಲ್ಪ ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಇವತ್ತು RSSಗೆ ಅಂಕುಶ ಹಾಕುವಂತಹ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್ಗೆ ಸರ್ಕಾರ ಬರುವಂತಹ ಸಾಧ್ಯತೆ ಇದೆ. ಬಟ್ ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಜನ ಸಚಿವರುಗಳು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರಂತೆ. ಆ ಸಲಹೆ ಏನು, ಏನೆಲ್ಲ ಚರ್ಚೆ ಆಗಿದೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಿಯಾಂಕ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ ಮೇಲೆ ಕೆಲವೊಂದು ಜನ ಸಚಿವರು ಬಹಿರಂಗವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ RSS ಕಾರ್ಯಚಟುವಟಿಕೆಗಳಿಗೆ ಒಂದಿಷ್ಟು ನಿಷೇಧ ಆಗಬೇಕು ಅನ್ನುವಂತಹ ಧ್ವನಿಯನ್ನ ಗೂಡಿಸಿದ್ರು. ಆದ್ರೆ ಕೆಲವು ಸಚಿವರು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಕೆಲ ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ RSS ಸಂಘಟನೆಯನ್ನ ಏನಾದರೂ ಕಾರ್ಯಚಟುವಟಿಕೆಗಳನ್ನ ಬ್ಯಾನ್ ಮಾಡೋಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿ ಟರ್ನ್ ಆಗ್ಬೋದು. ಬೇರೆ ಸಮುದಾಯದ ಕಾರ್ಯಚಟುವಟಿಕೆಗಳು ಕೂಡ ಅದೇ ನಿಯಮಗಳನ್ನು ತರುವಂತಹ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಯಾವುದೋ ಒಂದು ಸಮುದಾಯಕ್ಕೆ ಮತ್ತೆ ಅನ್ಯಾಯ ಆಗುವಂತಹ ಕೆಲಸಗಳನ್ನ ಸರ್ಕಾರ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಒಂದು ವೇಳೆ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳಿಗೆ ನಿಷೇಧವನ್ನ ಹೇರಿದ್ರೆ ಅದು ಆ ಸಾರ್ವಜನಿಕರಿಗೂ ಕೂಡ ತಪ್ಪು ಸಂದೇಶವಾಗುತ್ತೆ, ಅದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಆಪ್ತ ಸಚಿವರ ಸಲಹೆ. ಮುಂದುವರೆದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಏನು ಕಾಂಗ್ರೆಸ್ಗೆ ಮುಜುಗರ ತರುವಂತಹ ಪ್ರಕ್ರಿಯೆಗಳಾಗಬಹುದು. ಯಾಕಂದ್ರೆ ಇಂದಿರಾ ಗಾಂಧಿ ನೆಹರು ಕಾಲದಲ್ಲೂ ಈ ರೀತಿಯಾದಂತಹ ಚರ್ಚೆಗಳಾದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಆ ಪ್ರಕ್ರಿಯೆಗಳು ಆಗಬಾರ್ದು ಅನ್ನುವಂಥದ್ದು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಒಂದ್ ವೇಳೆ ಈ ಒಂದು ಕಾರ್ಯಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಿದ್ರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನುವಂತಹ ಅಣೆಪಟ್ಟಿಯನ್ನ ವಿಪಕ್ಷ BJP ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಸಚಿವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಈಗಾಗಲೇ ಸಿಎಂ ಅವರು ತಮಿಳುನಾಡು ಮಾದರಿಯನ್ನ ಪರಿಶೀಲನೆ ಮಾಡುವಂತೆ CSಗೆ ಹೇಳಿರುವಂತದ್ದು, ಕಾನೂನು ಗೃಹ ಇಲಾಖೆಗೆ ಹೇಳಿರುವಂತದ್ದು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡಬಹುದು. ಆದ್ರೆ ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.